ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ನಾನು ಸಿಂಪಲಾಗಿ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಸ್ಲೀವ್ದು. ಏನು ಕಮ್ಮಿ ಏನಾದ್ರು ಬಟ್ಟೆ ಇದ್ದರೆ ಮೇನ್ ಕ್ಲಾತು, ಸೊ ಯಾವ ಥರ ಹೇಗೆ ಕಟ್ ಮಾಡಿ ಹಾಕ್ಕೊಳ್ಳೋದು ಅಂತ, ಮತ್ತು ಹಾಗೆ ಅದು ಸ್ಲೀವ್ ಮಾತ್ರ ನಾನು ಹೆಂಗೆ ಲೈನಿಂಗೆಲ್ಲ ಅಟ್ಯಾಚ್ ಮಾಡ್ತೀನಿ ಸ್ಲೀವ್ಗೆ ಅಂತ ನೋಡ್ಕೊಳ್ಳಿ. ಸಿಂಪಲಾಗಿ ಮಾಡ್ಕೋಬೋದು. ಮತ್ತು ನನ್ನ ಸೈಡ್ ಸ್ವಲ್ಪ ಬಟ್ಟೆ ಕಮ್ಮಿ ಇತ್ತು ಅಂತೇಳಿ ನಾನು ಲೈನಿಂಗ್ ಪೀಸಸ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅಂದರೆ ಮೇಲ್ಗಡೆ ಸ್ವಲ್ಪ ನಮಗೆ ಮೇಲ್ಗಡೆ ಜಾಸ್ತಿ ಬಿಡ್ತೀನಲ್ಲ, ಅದನ್ನ ಮೇಲ್ಗಡೆ ಬರುತ್ತೆ ಅಷ್ಟೇ. ಸ್ವಲ್ಪ ಕಮ್ಮಿ ಇರೋದು ಕೆಳಗಡೆ ಹಾಕ್ಕೊಂಡಿದ್ದೀನಿ. ಅಂದರೆ ಎಕ್ಸ್ಟ್ರಾ ಇರೋದೆಲ್ಲ ರಿಮೂವ್ ಮಾಡಿ ಸೊ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹೊಸ್ದಾಗಿ ಕಲಿತಾರವ್ರಿಗೆ ಈಸಿ ಆಗುತ್ತೆ. ಸೊ ಒಂದು ಸಾರಿ ನೋಡಿ ಏನಾದ್ರು ಟ್ರೈ ಮಾಡಿ ಬೇಕಾಗಿದೆ ಥರ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಕಮ್ಮಿ ಕ್ಲಾತಸ್ ಎಲ್ಲ ಇದ್ದರೆ ಈ ಥರ ಮಾಡ್ಕೋಬೋದು ನಾವು ಸ್ಲೀವ್ ಅಟ್ಯಾಚಿಂಗ್ ಎಲ್ಲ. ಸೊ ಅದಕ್ಕೆ ನಾನು ಚೆಕ್ ಮಾಡ್ಕೋತಾ ಇದ್ದೆ ಎರಡು ಕಡೆ ಎಷ್ಟು ಉಳಿಯುತ್ತೋ ಅದನ್ನ ಸೈಡಲ್ಲಿ ನಾನು ನಾರ್ಮಲಾಗಿ ಸ್ಲೀವ್ ಕಟ್ ಮಾಡ್ತೀವಲ್ಲ ಅದೇ ಮೆಜರ್ಮೆಂಟ್ಗೆ ಸ್ವಲ್ಪ ಬಿಟ್ಟು ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಅದೇ ಥರ ನೋಡಿ ಕಟ್ ಮಾಡ್ಕೊಳ್ಳಿ. ಮತ್ತು ಅದು ಎಕ್ಸ್ಟ್ರಾ ಉಳಿದಿರೋ ಪೀಸಸ್ನ ಸೈಡ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಹೇಗೆಂದರೆ ಎರಡು ಆಪೋಸಿಟ್ ನೋಡ್ಕೊಳ್ಳಿ, ಆಮೇಲೆ ಉಲ್ಟಾ ಸೀದೆಲ್ಲ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಡಬಲ್ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಕ್ಲಾತಿಗೆ ಒಂದೇ ಸ್ಟಿಚ್ ಮಾಡಿಕೊಂಡು ಅಷ್ಟೇ ಫೋಲ್ಡ್ ಮಾಡಿ, ಬಟ್ ಸ್ಯಾರಿದು ಮೇನ್ ಫ್ಯಾಬ್ರಿಕ್ಕಿಗೆ ಇದಕ್ಕೆ ಡಬಲ್ ಸ್ಟಿಚಿಂಗ್ ಮಾಡ್ಕೋತೀನಿ. ಫಸ್ಟ್ ಸ್ಟಿಚಿಂಗ್ ಮಾಡಿಕೊಂಡು ಮತ್ತು ಆಮೇಲೆ ಕಿನ್ನರಿ ಹಾಕ್ಕೋತಾ ಇದ್ದೀನಿ. ಸೊ ಅದೇ ಥರ ನೀವು ಮಾಡ್ಕೊಳ್ಳಿ. ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ತುಂಬ ಕ್ಲಾತಸ್ ಏನಾದರೂ ಕಮ್ಮಿ ಇದ್ದರೆ ಈ ಥರ ಯೂಸಸ್ ಆಗುತ್ತೆ. ಸೊ ಅದೇ ಥರ ಮಾಡ್ಕೋತಾ ಇದ್ದೀನಿ. ಮತ್ತು ಲೈನಿಂಗ್ಸ್ ಎಲ್ಲ ಇವಾಗ ಅಟ್ಯಾಚ್ ಮಾಡ್ಕೊಳ್ಳಿ. ಸೈಡ್ಗೆಲ್ಲ ಕಟ್ ಮಾಡಿಕೊಂಡು ಈ ಥರ ಪೀಸಸ್ಸು ಸೈಡಿಗೆಲ್ಲ ಎಷ್ಟು ಎಕ್ಸ್ಟ್ರಾ ಯಾವುದಾದ್ರು ಇರುತ್ತೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಮತ್ತು ನಾನು ಮೇನ್ ಫ್ಯಾಬ್ರಿಕ್ಕೂ ಅಷ್ಟೇ ಮತ್ತು ಕಿನ್ನರಿ ಹಾಕ್ಕೋತಾ ಇದ್ದೀನಿ. ಹಾಗೆ ನಾವು ಆಪೋಸಿಟ್ ನೋಡ್ಕೋಬೇಕಾಗುತ್ತೆ, ಯಾವ ಕಡೆ ಇರುತ್ತೆ ಏನು ಅಂತ. ಮತ್ತು ಇಲ್ಲಾಂದರೆ ಒಂದೇ ಕಡೆ ಬಂದುಬಿಡುತ್ತೆ ಸ್ಲೀವು. ನಾವು ಅಂದರೆ ಆಪೋಸಿಟ್ ಬೇಕು ಅಂದರೆ ಒಂದು ಕಡೆ ನ್ಯಾಚ್ ಹಾಕ್ಕೋಬೇಕಾಗುತ್ತೆ. ಫ್ರಂಟ್ ಕಡೆ ಹಾಕ್ಕೊಂಡ್ರೆ ಪರವಾಗಿಲ್ಲ. ನೀವು ಗೊತ್ತಾಗೋದು ನಮ್ಮ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಎರಡು ಆಪೋಸಿಟ್ ಅಷ್ಟೇ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. ಮತ್ತು ತೆಗಿಯೋದು ಸ್ಟಿಚಿಂಗ್ ಬಿಚ್ಚೋಕ್ಕೆಲ್ಲ ಸ್ವಲ್ಪ ಸುಮ್ಮನೆ ಇದಾಗ್ತಿರುತ್ತೆ. ಕ್ಲಾತ್ ಚೆನ್ನಾಗಿಲ್ಲ ಅಂತಂದರೆ ಅದು ಕ್ಲಾತಸ್ ಎಲ್ಲ ಬರ್ತಾ ಇರುತ್ತೆ ಹಂಗೆ ಎಳೆ ಥರ. ಸೊ ಮೊದಲೇ ಚೆಕ್ ಮಾಡಿ ಮಾಡ್ಕೊಳ್ಳಿ ಆಪೋಸಿಟ್ಸ್ ಎಲ್ಲ. ಇಲ್ಲಾಂದರೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನ್ಯಾಚ್ ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಉಲ್ಟಾ ಸೀದನೂ ಅಷ್ಟೇ ನೋಡಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸುಮ್ಮನೆ ಲಾಸ್ಟಿಗೆಲ್ಲ ತೆಗಿಬೇಕಾಗುತ್ತೆ. ಸೊ ಬೇಡ, ಫಸ್ಟೇ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಜಾಸ್ತಿ ಅಂದರೆ ಆಪೋಸಿಟ್ ಸೈಡು ಅದು ಕನ್ಫ್ಯೂಸ್ ಆಗ್ತಿರುತ್ತೆ. ಸೊ ಅದು ನೋಡ್ಕೊಂಡು ಫಸ್ಟೇ ನಾವು ರೆಡಿ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಆದರೆ ಫಸ್ಟ್ ಕಲಿಬೇಕಾದ್ರೆಲ್ಲ ಇದೇ ಥರ ಪ್ರಾಬ್ಲಮ್ ಆಗ್ತಾಯಿರುತ್ತೆ. ಎರಡು ಒಂದೇ ಕಡೆ ಹಾಕೋದು, ಉಲ್ಟಾ ಸೀದಾ ಗೊತ್ತಾಗಲ್ಲ ಆ ಥರದ್ದೆಲ್ಲ. ಸೊ ಮೊದಲೇ ಎಲ್ಲ ಚೆಕ್ ಮಾಡಿ ಇಟ್ಕೊಂಡು, ಇಲ್ಲಾಂದರೆ ಗುಂಡು ಪಿನ್ ಇರುತ್ತೆ, ಸೊ ಅದನ್ನೆಲ್ಲ ಫಸ್ಟೇ ರೆಡಿ ಮಾಡ್ಕೊಳ್ಳಿ. ಸೊ ಹಾಗೆ ರೆಡಿ ಮಾಡ್ಕೊಳ್ಳಿ. ಮತ್ತು ಕ್ಲಾತಸ್ ಎಲ್ಲ ನಾವು ಇದು ಸೈಡಿಗೆ ನೋಡ್ಕೋತಾ ಇದ್ದೀನಿ. ಅಂದರೆ ನಾವು ವಿಡ್ತೆಲ್ಲ ಇದು ಮಾಡ್ತೀವಲ್ಲ ಅಲ್ಲಿ ಚೆಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಿತ್ತು ಮಿಷಿನಲ್ಲಿ, ದಾರ ಕಟ್ ಆಗ್ತಿತ್ತು ಅವಾಗ ಸ್ವಲ್ಪ ಇದು ಮಾಡಿದ್ದೀನಿ. ಮತ್ತು ನಾವು ಸ್ವಲ್ಪ ಕಿನ್ನರಿ ಹಾಕ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಅಲ್ಲಿ ಬೇಕು ಅಂದರೆ ನಾವು ಸ್ಟಿಚಿಂಗ್ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ, ಆರಾಮ್ಸೆ ಹಾಗೆ ಹೊಲಿಬೋದು, ನೀಟಾಗಿ ಬರುತ್ತೆ. ನೋಡ್ಕೊಂಡು ಸ್ವಲ್ಪ ಮಾಡ್ಕೊಳ್ಳಿ. ಸೊ ಹಾಗೆ ನನ್ನ ಚಾನಲ್ ಏನಾದ್ರು ಇಷ್ಟ ಆಯಿತು, ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಅಂದರೆ ಹೊಸ್ದಾಗಿ ಕಲಿಯೋರಿಗೆ ಯೂಸ್ ಆಗುತ್ತೆ. ಸೊ ಹಾಗೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.